ಬೆಂಗಳೂರಿನಲ್ಲಿ ಜಲಕ್ಷಾಮ ಡಿಸಿಎಂ ಡಿಕೆ ಶಿವಕುಮಾರ್ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. 30-40 ವರ್ಷಗಳಿಂದ ಇಂತಹ ಬರ ಬಂದಿರಲಿಲ್ಲ. ಬೆಂಗಳೂರಿನಲ್ಲಿ ನೀರಿಗೆ ಅಂತಹ ದೊಡ್ಡ ಹಾಹಾಕಾರ ಇಲ್ಲ ಅಂತೇಳಿ ಸ್ವತಃ ಉಪಮುಖ್ಯಮಂತ್ರಿಗಳೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ವ್ಯಾಪಕ ಚರ್ಚೆಗೆ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಬಿಜೆಪಿಗರು ಮಾತ್ರ ಹಾಹಾಕಾರ ಇದೆ ಅಂತೇಳಿ ಬಿಂಬಿಸುವ ಕೆಲಸ ಮಾಡ್ತಾ ಇದ್ದಾರೆ. ನೀರು ಕೊಡ್ಲಿಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡ್ತೇವೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತಹದ್ದು. ಬೋರ್ವೆಲ್ ಡ್ರೈ ಆಗಿದೆ. ಎಕ್ಸಿಸ್ಟಿಂಗ್ ಬೋರ್ವೆಲ್ 14,500 ಬೋರ್ವೆಲ್ ಲೆಕ್ಕಾಚಾರದಲ್ಲಿ ಇತ್ತು. ಡ್ರೈ ಅಂದ್ರೆ ಸುಮ್ಮನೆ ಡ್ರೈ ಆಗಿಲ್ಲ. ನಮಗೆ ಪವರ್ ಅಲ್ಲೂ ಗೊತ್ತಾಗ್ತದಲ್ಲ, ಆ ಪವರ್ ಕನ್ಸಂಪ್ಷನ್ ಇರೋದು ಅದು ಡ್ರೈ ಆಗಿದೆ. ಅದಕ್ಕೆ ರೀಡ್ರಿಲ್ ಮಾಡೋಂಥ ವ್ಯವಸ್ಥೆ, ಹೊಸ ಬೋರ್ವೆಲ್ ಆಗುವಂತ ಪಾಯಿಂಟಿನ ವ್ಯವಸ್ಥೆ, ಸರ್ಕಾರದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಬೋರ್ವೆಲ್ ಹಾಕುವಂತ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಇದಲ್ಲದೆ ಬೆಂಗಳೂರು ನಾಗರಿಕರಿಗೆ ಬಾರ್ಡರ್ ಇದ್ದ ಕೂಡ ಎಲ್ಲೆಲ್ಲಿ ಹೊಸಕೋಟೆ ಇರ್ಬೋದು, ಕನಕಪುರ, ರಾಮನಗರ, ಚನ್ನಪಟ್ಟಣ ಅಲ್ಲೆಲ್ಲ ವಾಟರ್ ಟೇಬಲ್ ನಾವೆಲ್ಲ ಕೆರೆಗಳನ್ನ ತುಂಬಿಸುವಂತ ಯೋಜನೆ ಮಾಡಿದ ಮೇಲೆ ವಾಟರ್ ಟೇಬಲ್ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಆ ದೃಷ್ಟಿಯಿಂದ ನಾವು ರೈತಗಳ ಹತ್ರನೂ ಅಗ್ರಿಮೆಂಟ್ಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಸಪೋಸ್ ಆನೇಕಲ್ ಇರ್ಬೋದು, ಬೆಂಗಳೂರು ಸೌತ್ ಇರ್ಬೋದು, ಎಲ್ಲಾ ಕಡೆ ವ್ಯವಸ್ಥೆ ಮಾಡಿದ್ವಿ. ಇಂಡಸ್ಟ್ರೀಸ್ಗೂ ಕೊಡ್ತೀವಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೊಡ್ತೀವಿ. ನಾವು ನೀರಿಲ್ಲ ಅಂತ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ನಾವು ನೀರು ಕೊಡದೇ ಇರಕ್ಕಾಗಲ್ಲ. ಐ ಡೋಂಟ್ ವಾಂಟ್ ಅವ್ರಿಗೆಲ್ಲ ಕೆಲಸ ಇಲ್ದಂಗೆ ಇರಕ್ಕಾಗಲ್ಲ. ವಿ ವಾಂಟ್ ಇಂಡಸ್ಟ್ರೀಸ್ ಆಲ್ಸೋ ಟು ರನ್.